ಎಸ್ ರವೀಶ್ ಅವರು ನೋಡ್ತಾ ಇದ್ದೀವಿ ಅವರಿಬ್ಬರ ಕಿತ್ತಾಟಗಳನ್ನು ಅವರಿಬ್ಬರ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಬಟ್ ಇಲ್ಲೆಲ್ಲ ಒಂದು ಕಡೆ ಎರಡೂ ಪಕ್ಷದಲ್ಲೂ ತಾಳ ತಪ್ಪಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ವಾ ನಿಮಗೆ? ಸರ್, ಖಂಡಿತವಾಗ್ಲೂ ತಪ್ಪಿದೆ. ಅತಿ ಹೆಚ್ಚು ತಾಳ ತಪ್ಪಿರೋದು ಬಿಜೆಪಿನಲ್ಲೇ. ಈ ಆಡಳಿತ ಪಕ್ಷದಲ್ಲಾರು ಅಟ್ಲೀಸ್ಟ್ ಕೇಂದ್ರ ಬಿಜೆಪಿಯಲ್ಲಿ ತಾಳ ತಪ್ಪಿದ್ರೆ ಯಾರಿಗೂ ಸಮಸ್ಯೆ ಇಲ್ಲ, ಅವರವ್ರ ಪಕ್ಷದ ಆಂತರಿಕ ವಿಚಾರ ನೋಡ್ಕೋತಾರೆ. ಆಡಳಿತ ಪಕ್ಷದಲ್ಲಿ ತಾಳ ತಪ್ಪಿದ್ರೆ ರಾಜ್ಯದ ಜನತೆಗೆ ಬಹಳ ದೊಡ್ಡ ಹೊಡೆತ. ಇಲ್ಲ, ನೀವು ಹೇಳೋ ಮಾತು ಸರಿ ಇದೆ. ಆಡಳಿತಕ್ಕೆ ಸಮಸ್ಯೆ ಆಗುತ್ತೆ, ಅಭಿವೃದ್ಧಿಗೆ ಸಮಸ್ಯೆ. ಒಂದು 3 ತಿಂಗಳು ಮುಂಚೆ ಖರ್ಗೆ ಸಾಹೇಬರು ಬಂದು ಎಲ್ರಿಗೂ ಹೇಳಿದ್ರು, ಬಾಯಿ ಮುಚ್ಕೊಂಡು ಕೆಲಸ ಮಾಡಿ, ಸಾರ್ವಜನಿಕವಾಗಿ ನೀವು ಅವಾಗ ಸ್ವಲ್ಪ ತಣ್ಣಗಾಗಿತ್ತು ಅದು. ಈಗ ತಕ್ಷಣ ಅವ್ರದ್ದು ರಾಜಣ್ಣ ಅವ್ರದ್ದು ಏನು ಜನ್ಮದಿನೋತ್ಸವ ಆದಮೇಲೆ ಅವ್ರು ಮತ್ತೆ ಚಾಲ್ತಿಗೆ ಬಂದಿದ್ದಾರೆ. ಅದು ಸ್ವಲ್ಪ ದಿನ ಸುಮ್ಮನೆ ಇದ್ರು. ಅವರು ಏನಾಗಿದೆ ಅಂದರೆ, ಈ ಒಂದು ಸೀನಿಯರ್ಸು ಮತ್ತು ಜೂನಿಯರ್ಸ್ ಮಧ್ಯೆ ಇವರಿಗೆ ಸಮನ್ವಯತೆ ಕಡಿಮೆ ಆಗಿದೆ ಕಾಂಗ್ರೆಸ್ಸಲ್ಲಿ. ಹಿರಿಯರ ಬಣ ಹೊಂದಾಗಿದೆ, ಕಿರಿಯರ ಬಣ ಹೊಂದಾಗಿದೆ. ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ದಿನೇ ದಿನೇ ತುಂಬಾ ಜಾಸ್ತಿ ಆಗ್ತಾ ಇದೆ. ಕೂಡ ಮಾತನಾಡಿದ್ರು. ಹೌದು, ಇಲ್ಲ, ಜಾಸ್ತಿ ಆಗ್ತಾ ಇದೆ, ವಾಸ್ತವಾಗ್ಲೂ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಈಗ ಅವ್ರದ್ದು ನೋಡಿ ಏನಾಗಿದೆ, ಅವ್ರದ್ದು ಅಘೋಷಿತ, ನಮಗೆ ಗೊತ್ತಿಲ್ಲ ಅವ್ರದ್ದು ಏನು ಕಮಿಟ್ಮೆಂಟ್ ಆಗಿದೆ. 20 ತಿಂಗಳು ನಾನು ಮುಖ್ಯಮಂತ್ರಿ, 25 ತಿಂಗಳು ಮುಖ್ಯಮಂತ್ರಿ ಅಂತ ಏನೋ ಇದೆಯಲ್ಲ, ಅದು ಗೊತ್ತಿಲ್ಲ. ಆದರೆ ಅಲ್ಲಿ ಕೆಲವೇ ಜನಗಳಿಗೆ ಮಾತ್ರ ಗೊತ್ತಿದೆ. ಹಾಗಾಗಿ ಅವರು ಈಗ ಒಬ್ಬೊಬ್ಬರೇ ಬಂದು ಅಶೋಕ್ ಇವತ್ತು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಗುರು ಶನಿ ಏನೇನೋ ಗ್ರಹಗಳ ಗತಿ ಸರಿ ಇಲ್ಲ, ಅಧಿಕಾರವನ್ನು ಒದ್ದೆ ಕಿತ್ಕೋಬೇಕು, ಇಲ್ಲ ಅದನ್ನ ತಾನಾಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಇವತ್ತು. ಇಲ್ಲ, ಸಿದ್ದರಾಮಯ್ಯನವ್ರ ಸುತ್ತ ಇರ್ತಕ್ಕಂಥ 9 ಗ್ರಹಗಳೇ ಹಿಡಿದು ಇಲ್ಲ, ಅದು ಗೊತ್ತಿಲ್ಲ, ಅದು ಅವರ ಹೇಳಿಕೆ ಇರ್ತದೆ. ಬಟ್ ವಾಸ್ತವವಾಗಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಗುರು ಬಂದ್ಬಿಟ್ಟು ಸಿದ್ದರಾಮಯ್ಯ ಅವರೇ. ಗುರುಬಲ ಅವ್ರಿಗೆ ಜಾಸ್ತಿ ಇದೆ. ಯಾಕೆಂದ್ರೆ ಇವ್ರು ಏನೇ ಪ್ರಯತ್ನ ಮಾಡಿದ್ರು ಅವರು ಅಷ್ಟು ಸುಲಭನಾಗಿ ಅಧಿಕಾರ ಬಿಟ್ಕೊಡೋ ಅಂತ ಜಾಯಮಾನದವರಲ್ಲ ಸಿದ್ದರಾಮಯ್ಯ ಸಾಹೇಬರು. ಅವರು ಒಂದು ಸರಿ ಅವ್ರು ಏನಾದ್ರು ಆಟ ಮಾಡಿದ್ರೆ ಅವ್ರು ಅದನ್ನ ಕಂಪ್ಲೀಟ್ ಮಾಡೋವರೆಗೂ ಬಿಡಂಗಿಲ್ಲ. ಅದು ಇವ್ರಿಗೆ ಈಗೀಗ ರಿಯಾಲಿಟಿ ಆಗ್ಬಿಟ್ಟಿದೆ ಯಾರು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, ನಾನೊಂದು ಹೆಸರು ಮಾಡ್ಬೇಕು, ಅಟ್ಲೀಸ್ಟ್ ಅಧಿಕಾರ ಇಲ್ಲ ಅನ್ನೋ ಪರವಾಗಿಲ್ಲ. ಈಗ ನೋಡಿ, ಕೆಂಪೇಗೌಡ ಉತ್ಸವ ಮಾಡಿದಾಗ ಅವ್ರು ಏನು ಮಾಡಿದ್ರು, ಒಂದು ಹೆಸರು ಮಾಡೋಣ, ಅಟ್ಲೀಸ್ಟ್ ಕೆಂಪೇಗೌಡ ಎಕ್ಸಾಕ್ಟ್ಲಿ. ಇವಾಗ ಏನಾಯ್ತು ಗೊತ್ತಿದೆ, ಆದ್ರೂ ಇವ್ರು ಮಾಡ್ಬೇಕಂತ ಹೊರಟಿದ್ದಾರೆ, ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದ್ದಾರೆ. ಬೆಂಗಳೂರು ಸ್ವಲ್ಪ ಅಭಿವೃದ್ಧಿ ಮಾಡಕ್ ನಾವು ಕೇಳ್ಕೊಳ್ಳೋದೇನಂದ್ರೆ, ಆಡಳಿತ ಪಕ್ಷ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಮಾತಾಡ್ಬೇಕಾದ್ರೆ ಒಂದು ಮಾತಾಡಿಲ್ಲ, ಒಂದೇ ಒಂದು ನಾನು ಕೇಳ್ಕೊಳ್ಳೋದೇನಂದ್ರೆ, ಬೆಂಗಳೂರು ಗುಂಡಿ ಮುಕ್ತ ಮಾಡಿ. ಬೆಂಗಳೂರು ಮಾಡಿಲ್ಲ, ಅದು ನಾನು ಕೇಳ್ತಾ ಇದ್ದೀನಿ. ಮತ್ತೆ ಆಗ್ರಹ ಏನ್ ಮಾಡಿದ್ದಾರೆ, ಏನು ಬೆಂಗಳೂರಲ್ಲಿ ಈಗ ಸದ್ಯಕ್ಕಂತೂ ಗುಂಡಿಗಳನ್ನ ಜಾಸ್ತಿ ಮಾಡಿದ್ದಾರೆ. ಟ್ರಾಫಿಕ್ ಸಮಸ್ಯೆ ದಿನೇ ಹೆಚ್ಚಾಗ್ತಾ ಇದೆ. ನಾನು 2-3 ವಿಷಯಗಳನ್ನ ನಾನು ರೈಸ್ ಮಾಡಲೇಬೇಕಿಲ್ಲ. ಯಾಕೆಂದ್ರೆ ನೋಡಿ, ಬಾಣಂತಿಯ ಸಾವಾಯ್ತು, ಯಾರು ಇದುವರೆಗೂ ಅದನ್ನು ತಾರ್ತಿಕ ಅಂತಿಗೆ ತಗೊಂಡೋಗಿಲ್ಲ. ಓಕೆನಾ? ಮತ್ತೆ ಕರೆಂಟ್ ಬಿಲ್ ಜಾಸ್ತಿ ಆಯಿತು. ಯಾರೋದು ಈಗ ಇವ್ರೇನು ನೀವು ಆಗಲೇ ಹೇಳಿದ್ರಿ, ನನಗೆ 5 ಗ್ಯಾರಂಟಿಗಳನ್ನ ಕೊಟ್ಟರಲ್ಲ, ಅದರಿಂದ ಏನು ಅನುಕೂಲ ಆಯ್ತು, ಏನೇನು ಅನಾನುಕೂಲ ಆಯಿತು. ಇದುವರೆಗೂ ಇವ್ರದ್ದು ಸಕ್ಸಸ್ ಆಗಿರೋದು ಒಂದೇ ಒಂದು ಯೋಜನೆ ಅಂದ್ರೆ ಅದು ಶಕ್ತಿ ಯೋಜನೆ. ಬಸ್ಸಲ್ಲಿ ಓಡಾಡಿರೋದು ಒಂದು ಬಿಟ್ರೆ ಮಿಕ್ಕಿದ ಎಲ್ಲಾ ಯೋಜನೆಗಳು ಹಳ್ಳ ಹಿಡಿದು. ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು, ಗೊತ್ತಿದೆ ಸರ್. ಅದು ಜಾಸ್ತಿ ಮಾಡಿದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾರೆ ಒಂದು ಹಂತಕ್ಕೆ. ಆದ್ರೆ ಮಿಕ್ಕಿದ ಎಲ್ಲಾ ಯೋಜನೆಗಳು, ವಿದ್ಯಾನಿಧಿನಲ್ಲಿ ಏನೋ ಅವ್ರಿಗೆ ಅಷ್ಟೊಂದು ಸಾರ್ವಜನಿಕರಿಗೆ ಅನುಕೂಲ ಆಗಿಲ್ಲ. ಇವರಿಗೆ ಏನಂದ್ರೆ ಬರೀ ನಾನು ಹೆಸರು ಮಾಡ್ಬೇಕಂತ ಹೊರಟಿದ್ದಾರೆ. ರಾಜ್ಯದ ಜನತೆ ಬಗ್ಗೆ ಇವರಿಗೆ ಯೋಚನೆ ಇಲ್ಲ. ದಯವಿಟ್ಟು ನೋಡಿ ಹೇಳ್ತೀನಿ, ಎರಡೂ ಪಕ್ಷದವರು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರು ಎರಡೂ ಪಕ್ಷದವರು ಬಿಬಿಎಂಪಿ ಚುನಾವಣೆ ಮಾಡಕ್ಕಾಗದೆ ಅಧಿಕಾರ ಕೇಂದ್ರೀಕರಣ ಮಾಡ್ಕೊಳ್ಳೋಕ್ಕೋಸ್ಕರ, ಅಧಿಕಾರ ವಿಕೇಂದ್ರೀಕರಣ ಮಾಡಕ್ ಹೊರಟಿಲ್ಲ ಇವರು. ಅಧಿಕಾರ ಕೇಂದ್ರೀಕರಣ ಮಾಡಕ್ಕೋಸ್ಕರ, ಹೌದು ಎಕ್ಸಾಕ್ಟ್ಲಿ, ಬಿಬಿಎಂಪಿ ಚುನಾವಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ ಎರಡು ಸರ್ಕಾರದವ್ರಿಗೆ. ಸುಮ್ಮನೆ ಬಂದ್ಬಿಟ್ಟು ಬಡಾಯಿ ಕೊಚ್ಕೋತಾರೆ, ನಮ್ಮ ಸರ್ಕಾರ ಹಂಗ್ ಮಾಡ್ತು, ನಮ್ಮ ಸರ್ಕಾರ ಹಿಂಗ್ ಮಾಡ್ತು ಅಂತ. ಇವ್ರ ಯೋಗ್ಯತೆಗೆ ಚುನಾವಣೆ ಮಾಡ್ಬೇಕಿತ್ತು. ಇಷ್ಟೊತ್ತಿಗೆ 9 ವರ್ಷ ಆಯ್ತು ಬಿಬಿಎಂಪಿ ಚುನಾವಣೆ ಆಗಿ. ಅದನ್ನ ಕೇಳಿದ್ರೆ ಇವರು ಉಸಿರು ಬಿಡಲ್ಲ. ಒಂದು ಮಾತು ಹೇಳಿದ್ದಾರೆ, ಯಾವಾಗಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹರಡಿಸುವಂತ ಒಂದು ತಂಡ, ಒಂದು ಶಾಸಕರ ತಂಡ, ಒಂದು ತಂಡ ಇದೆ. ಆ ತಂಡದ ಬಗ್ಗೆ ನಾನು ಮಾತನಾಡೋದಿಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅಂತ ಹೇಳಿ. ಎಲ್ಲಿವರೆಗೂ ಈ ಜಟಾಪಟಿ ಹಗ್ಗ ಜಗ್ಗಾಟ? ನೋಡ್ರಿ, ಇದು ಮಾಧ್ಯಮಗಳ ಮುಖಾಂತರ ಅಥವಾ ಯಾರೋ ಒಬ್ಬರು ಶಾಸಕರು ಪರ ವಿರೋಧ ಮಾತಾಡೋ ಮುಖಾಂತರ ಇದು ತೀರ್ಮಾನ ಆಗುವಂಥ ವಿಷಯಗಳಲ್ಲ. 140 ಶಾಸಕರು ಇರ್ತಕ್ಕಂತಹ ಒಂದು ಶಾಸಕಾಂಗ ಸಭೆಯಲ್ಲಿ ಯಾರು ನಾಯಕ ಅಂತ ಆಯ್ಕೆ ಮಾಡ್ಕೊತಾರೆ, ಯಾರು ಹೈಕಮಾಂಡ್ ಅಸ್ತು ಅಂತಾರೆ, ಅವರೇ ಮುಖ್ಯಮಂತ್ರಿ. ಹೌದು. ಇದು ಪ್ರಕ್ರಿಯೆ ಯಾವಾಗಲೂ ಇದೇ ಥರನೇ. ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಯಾರು ಬೆಂಬಲ ತೋರಿಸ್ತಾರೆ, ಆಮೇಲೆ ಏನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅಷ್ಟೇ. ಇದು ಆದಿ ಬಿದಿಲ್ ಮಾತಾಡೋಂಥ ವಿಷಯ ಅಲ್ಲ. ಹಾಗಾಗಿ ಮಾತಾಡ್ತಿರೋರು ಯಾರು ಗೊತ್ತಾರೆ? ನಾನು ನಿಮ್ಗೆ ಹೇಳ್ಬಿಟ್ಟೆ, ಅದಕ್ಕೆ ಈಗ ಮಾಧ್ಯಮದಲ್ಲಿ ಬರಬಾರ್ದು. ನಾವು ಮಾತಾಡ್ತಾ ಇಲ್ಲ, ಐ ಅಗ್ರಿ. ನಾವು ಮಾತಾಡೋದಲ್ಲ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಯಾರೇ
ಶಾಸಕರಾಗಲಿ ಸಚಿವರಾಗಲಿ ಬೆಂಬಲಿಗರಾಗಲಿ ಎಲ್ಲ ಕೂಗಿದ ಮಾತ್ರಕ್ಕೆ ಸಭೆ ಸಮಾರಂಭಗಳು ಕೂಗಿದ ಮಾತ್ರಕ್ಕೆ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಸುಳ್ಳು. ಯಾರು ಶಾಸಕರ ವಿಶ್ವಾಸವನ್ನು ಪಡ್ಕೊಂತಾರೆ, ಯಾರು ಹೈಕಮಾಂಡ್ರಿಂದ ಯಾರಿಗೆ ಬೆಂಬಲ ಸಿಗುತ್ತೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಮುಂದುವರಿತಾರೆ, ಆ ಥರನೇ ಇರುತ್ತೆ. ಸೊ ಅದು ಇಲ್ಲಿ ಚರ್ಚೆ ಆಗುವಂಥ ವಿಷಯ ಅಲ್ಲ. ಆದರೆ ನೋಡಿ, ಸಂಘಟನೆ ಅಂತ ಬಂದಾಗ, ಚುನಾವಣೆಗಳಂತ ಬಂದಾಗ ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ ನೀವು ಹೇಳ್ದಂಗೆ. ಆದರೆ ಚುನಾವಣೆ ಅಂತ ಬಂದಾಗ ಒಟ್ಟಾಗ್ಬಿಡ್ತಾರೆ. ಒಟ್ಟಾಗಿ ಒಂದೇ ಗುರಿ, ಇಲ್ಲಿ BJP ಭ್ರಷ್ಟ BJP ಕೋಮುವಾದಿ BJP ಸರ್ಕಾರ ಈ ರಾಜ್ಯದಲ್ಲಿ ಇರಬಾರದು, ಅದೊಂದೇ ಮೇನ್ ಗುರಿ. ಸೊ ಹಾಗಾಗಿ ನಾವು ಚುನಾವಣೆ ಒಟ್ಟಾಗಿ ಹೋಗಿ ಗೆದ್ಕೊಂಡು ಬಂದಿದ್ದೀವಿ. 140 ಸೀಟ್ ಇದ್ದಾವೆ. ಬೈ ಎಲೆಕ್ಷನ್ಗಳು ಕೂಡ 3 ಗೆದ್ಕೊಂಡು ಬಂದ್ವಿ ನಾವು. ಜನಗಳ ಆಶೀರ್ವಾದ ನಮ್ಮ ಮೇಲೆ ಇದೆ, ಮುಂದಕ್ಕೂ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಈ ಗ್ಯಾರಂಟಿ ಯೋಜನೆಗಳಿಂದ 2028 ನಾವೇ ಗೆಲ್ತೀವಿ, 33 ನಾವೇ ಇರ್ತೀವಿ. BJP ಬರೋಕ್ಕೆ ಸಾಧ್ಯ ಇಲ್ಲ. BJP ನಾಯಕತ್ವದ ಕೊರತೆ ಇದೆ. ವಿಜೇಂದ್ರ ಒಳ್ಳೆ ನಾಯಕ ಅಲ್ಲ ಅಂತ ಹೇಳಲ್ಲ ನಾನು. ವಿಜೇಂದ್ರಗೆ ಇನ್ನೂ ಸಮಯ ಬೇಕು, ಕಾಲಾವಕಾಶ ಬೇಕು, ನಾಯಕತ್ವ ಹೊರಹೊಮ್ಮುತ್ತೆ. ಆದರೆ ಯಾವ ರೀತಿ ವಿಜೇಂದ್ರಗೆ ಕಾಟ ಕೊಡ್ತಾ ಇದ್ದಾರೆ ಇವರು, ಯಾರ್ಯಾರು ಯಡಿಯೂರಪ್ಪನವರಿಗೆ ಕಾಟ ಕೊಟ್ಟರು. ತುಂಬಾ ವಿಜೇಂದ್ರ ಬಗ್ಗೆ ತುಂಬಾ ಸಾಫ್ಟ್ವೇರ್ ಯಾಕಂದ್ರೆ ನೀವೇ ತುಂಬಾ ಮರ್ಕ ಪಡ್ಕೊತಾ ಇದ್ದೀರಿ. ವಾಸ್ತವ ಏನಂತ, ಈ ವಾಸ್ತವ ಏನು ಅಯ್ಯೋ ಗೊತ್ತಾ? ಪಾಪ, see, ಅವ್ರ ಪಕ್ಷದವರಿಗೆ ಅಷ್ಟು ಮರ್ಕ ಇಲ್ಲ. ನಟರಾಜ್ ಯುವಕರು ಬರ್ಲಿ ಅನ್ನೋದು ಅವ್ರ ಭಾವನೆ. ವಿಜೇಂದ್ರ ಆಗಬಹುದು, ಅಶೋಕ್ ಅವ್ರು ಆಗಬಹುದು. ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಸಂಘಟನೆ ಮಾಡುವಂಥವ್ರು, ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಇರ್ತವ್ರು ಸಂಘಟನೆ ಮಾಡುವಂಥವ್ರು. ನಮಗೆ ಏನ್ ಗೊತ್ತಾ, ನಾಗಪುರ ಸಂಘಟನೆಯವರು ಇಲ್ಲಿ ಎಷ್ಟು ಕಾಟ ಕೊಡ್ತಾರ ಅವ್ರಿಗೆ ಅಂದ್ರೆ, ನೀವು ಹೇಳತ್ತಿರೋದು ಯಡಿಯೂರಪ್ಪನವ್ರು ಕಣ್ಣೀರ್ ಹಾಕ್ಸಿದ್ರಿ ರೀ. ಸಂಘಟನೆ 4 ಬಾರಿ ಸರ್ಕಾರ ಕಾಂಗ್ರೆಸ್ ಹೋಗ್ತಾರ ಅಥವಾ ವಿಜೇಂದ್ರ ಹೋಗ್ತಾರ ಅಂತ ಕನ್ಫ್ಯೂಸ್ ಆಗ್ತದೆ. ನೀವು ಏನ್ ಬೇಕಾದ್ರೂ ಹೇಳಿ, ನಾವು ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷ ಆಗ್ಲಿ ಬೇರೆ ಪಕ್ಷ ಆಗ್ಲಿ ಇನ್ನೊಂದು ಸಂಘಟನೆ ಬಂದು ಅವ್ರ ಮೇಲೆ ದಬ್ಬಾಳಿಕೆ ಮಾಡಲ್ಲ, ಕಣ್ಣಲ್ಲಿ ನೋಡಿ ಕಣ್ಣಲ್ಲಿ ನೋಡ್ತಾ ಇದೀವಲ್ಲ, ಅದಕ್ಕೆ ನಾವು ಹೇಳ್ಬೇಕಾಗಿ ಬರುತ್ತೆ. ಅದಕ್ಕೆ ನಾವು ಹೇಳ್ಬೇಕಾಗಿ ಬರುತ್ತೆ. ನೋಡಿ ಅದಕ್ಕೆ ಏನ್ ಗೊತ್ತಾ, ವಿಜೇಂದ್ರ ಅವ್ರನ್ನ ಕಿತ್ತಾಕ್ತಾರ ವಿಜೇಂದ್ರ ಬಿಜೆಪಿ ಹೋಗ್ತಾರ್ರಿ, ಅಲ್ಲಿ ವಿಜೇಂದ್ರ ಕಿತ್ತಾಕ್ತಾರ ಇಲ್ಲ ಕಿತ್ತಾಕ್ತಾರ, ಸಿಟಿ ಮಾಡ್ತಾರ ಅವ್ರು ಇವ್ರು ಹೇಳ್ಬಿಡ್ಲಿ. ಮಾತಾಡೋಣ.